ಅಂತ ಹೇಳಿ ನಾನು ಬರೀ ಫೋಟೋದಲ್ಲಿ ನೋಡಿದ್ದೀನಿ. ಇಲ್ಲೊಂದು 3-4 ಜನ ಬಂದವ್ರೆ. ಸರ್ ನೀವೇನ ಸರ್? ಅಂದ್ರೆ ನಮ್ಗೆ ಗೊತ್ತಿರೋನೇ ಆಮೇಲೆ ಹುಡುಕಿ ಗಿಡುಕಿ ಕೊಟ್ಟರೆ ಅದು ನಮ್ದು ಸ್ವಾರ್ಥ ನಮ್ದು ಅಂತ ಅನ್ಕೋತಾರೆ. ನಾನು ಅವ್ರ ಫೋಟೋದಲ್ಲಿ ನೋಡಿದ್ದೆ. ಫೋಟೋದಲ್ಲಿ ಸ್ವಲ್ಪ ನಂತರ ಬೆಳಗಿತ್ತು, ಈಗ ನಂತರ ಕೊಟ್ಟಿದ್ದಾರೆ. ಸ್ವಲ್ಪ ಬೇಜಾರು ಮಾಡ್ಕೊಡಿ ಸರ್. ಅದೇ ಈಗ ಬಂದ್ಮೇಲೆ ನೋಡಿದೆ. ಯಾಕಂದ್ರೆ ಇಂಥವ್ರು ಅವ್ರು ಏನೇನು ಮಾಡಿದ್ದಾರೆ ಅಂತಂದ್ರೆ, ಊರಲ್ಲಿ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿಸಿದ್ದಾರೆ. ಊರಿಗೊಂದು ಬಸ್ ಸ್ಟ್ಯಾಂಡ್ ಬೇಕೇ ಬೇಕು. ಬಸ್ ಸ್ಟ್ಯಾಂಡ್ ಇದ್ದು ಬಸ್ ನಿಲ್ಸಲ್ಲ. ಆಮೇಲೆ ಈ ಸಾರಿ ಓದ್ತಾ ಇರೋ ಮಕ್ಕಳುಗಳಿಗೆ SSLC ಮತ್ತೆ PUC ಮಕ್ಕಳುಗಳಿಗೆ ಡಿಕ್ಷನರಿಗಳು, PUC SSLC ಮಕ್ಕಳುಗಳಿಗೆ 2 ಮಕ್ಕಳುಗಳಿಗೂ 106 ಮಕ್ಕಳಿಗೆ ಉಚಿತವಾಗಿ ಡಿಕ್ಷನರಿ ಕೊಟ್ಟಿದ್ದಾರೆ. ಅವರೊಂದು ಪುನೀತ್ ರಾಜ್ಕುಮಾರ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಮಾಡ್ಕೊಂಡು ಅದರಲ್ಲಿ ಒಂದಷ್ಟು ಜನ ಯುವಕರುಗಳು ಸೇರಿಸ್ಕೊಂಡು ಒಂದು ವೆಬ್ಸೈಟ್ ಕಟ್ಟಿಸಿದ್ರೆ ಮಕ್ಕಳಿಗೆ ಇದು ಕೊಡಿಸ್ತಿದ್ದಾರೆ. ಮತ್ತೆ ಹಿಂದೆ ನಮ್ಗೆಲ್ಲ ಗೊತ್ತಿರೋದೇ ಮೇಡಮ್, ಏನೇ ಕಾರ್ಯ ಆದ್ರೂ ಕೂಡ ಸರ್ಕಾರ ಸರ್ ಇದ್ದಾರೆ ಹಿರಿಕಿದ್ದಾರೆ. ಯಾವುದೇ ಊರಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ಕೂಡ ನಮ್ದು ಒಂದು ಏನಾದ್ರು ಮುಯಿ ತರ ಕೊಡ್ತೀವಿ. ಮುಯಿ ಅಂದ್ರೆ ನಮ್ದು ಒಂದು ಬಹುಪಾಲು ಸೇರ್ ಕಲಿ, ನಾವೆಲ್ಲ ಸೇರ್ ಮಾಡೋಣ ಅನ್ನೋದು ಹಿರಿಕರು ಹುಟ್ಟಾಕಿದ್ದು. ಆದ್ರೆ ಸಾವಲ್ಲಿ ಯಾರು ಕೊಡೋದಿಲ್ಲ. ಯಾರೋ ಒಬ್ರು ಅನುಕೂಲವಾಗಿರೋರು ಏನೋ ಹೆಲ್ಪ್ ಮಾಡ್ತಾರೆ. ಆದ್ರೆ ಯಾರೇ ಅವ್ರ ಊರಲ್ಲಿ ಯಾರೇ ಸಾವಾದ್ರೂ ಕೂಡ ಅವ್ರಿಗೆ ಒಂದು ಇಷ್ಟು ಅಂತ ಧನ ಸಹಾಯವನ್ನ ಇವ್ರು ಟ್ರಸ್ಟಿಂದ ಕೊಡ್ತಾ ಇದ್ದಾರೆ. ಇನ್ನು ಹಲವಾರು ಕೆಲಸಗಳನ್ನ ಮಾಡಿದರೆ ಆನಂತರ ಅವ್ರ ಹತ್ರ ಮಾತಾಡ್ಸೋಣ. ಇವ್ರನ್ನ ಗುರುತಿಸಿ ಇವ್ರಿಗೊಂದು ಸ್ವಾಗತ ಸರ್, ದಯಮಾಡಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇವರು MA B.Ed ಆಗಿದ್ರು ಕೂಡ ಒಂಚೂರು ಅಹಂಕಾರ ಇದ್ದಾನೆ. ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಸಹೋದರಿ ಮೈಸೂರವರೇ MA B.Ed ಆಗಿ ಒಂದು ನೆಹರು ಕೇಂದ್ರದಲ್ಲಿ ಸ್ವಯಂ ಸೇವಕಿಯಾಗಿ ಕೂಡ ಕೆಲಸ ಮಾಡ್ತಾ ಇವರು ಈ ಕಾರ್ಯಕ್ರಮಕ್ಕೆ ಬೇರೆ ಇನ್ನೊಂದು ಕಡೆ ಕೆಲಸ ಮಾಡ್ತಿದ್ದಾರೆ. ಆದರೂ ಕೂಡ ಭಾನುವಾರ ಆಗಿರೋದ್ರಿಂದ ಉತ್ತಮವಾದಂಥ ನಿರೂಪಣೆಯನ್ನು ಮಾಡ್ತಿದ್ರು. ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಮಾಡ್ತಿದ್ರು. ನಮ್ಮ ಚಿಕ್ಕ ಕಾರ್ಯಕ್ರಮದಿದೆ. ಇವರು ಕೂಡ ಪ್ರೀತಿಯಿಂದ ಜೋರಾದ ಚಪ್ಪಾಳೆಗೆ ಸ್ವಾಗತವನ್ನು ಕೊಡೋಣ. ಅದೇ ರೀತಿ ಇದಕ್ಕೆ ಇನ್ನೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಬೇಕು. ಭಾನುವಾರ ಅಂತಂದ್ರೆ ನಾವು 8 ತಿಂಗಳಿಂದ ಇದು ಮಾಡ್ತಾ ಇದ್ದೀವಿ. ನಾವು ಎಲ್ಲ 12 ಗಂಟೆ 1 ಗಂಟೆ ಬರ್ತಾರೆ. ನಾವು ಯಾರು ಕೂಡ ಶೂಟ್ ಮಾಡಿ ಅಥವಾ ಹಾಡು ಮಾಡಿ ನಾವು ಎಷ್ಟೊತ್ತು ಬರ್ತಾರೆ ಅನ್ಕೊಂಡು ಮಾಡ್ತಿದ್ವಿ. ಮಧ್ಯೆ ಸೇರ್ಕೋತಾರೆ. ಇದಕ್ಕೆ ಕಾರ್ಯಕ್ರಮಕ್ಕೆ ಪೂರಕವಾಗಿ ಮತ್ತೆ ನಮಗೆ ಸಹಕಾರ ನೀಡ್ತಿರುವಂಥ ಎಲ್ಲರೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ, ಬಂದಿರುವಂಥ ಪತ್ರಿಕಾ ಮಿತ್ರರು ಕೂಡ ಸ್ವಾಗತವನ್ನು ಕೋರ್ತಾ ನನ್ನ ಈ ಒಂದು ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನು ಸ್ವಾಗತಿಸಿದಂತಹ ಮಾಧವ್ ಸರ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದ ಪ್ರಮುಖ ಘಟ್ಟ ಕಾರ್ಯಕ್ರಮದ ಉದ್ಘಾಟನೆ. ಈ ಕಾರ್ಯಕ್ರಮವನ್ನು ಶ್ರೀ ಶಂಕರ್ ಅಶ್ವಥ್ ಸರ್, ಹಿರಿಯ ಚಲನಚಿತ್ರ ನಟರು, ಇವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಬೇಕಾದಲ್ಲಿ ಈಗ ಇದೆ ಆಮೇಲೆ ಜನಿಸ್ತೀರ ಅದು ಗೊತ್ತು ನನಗೆ. ನನ್ನ ಪ್ರಕಾರ ಒಂದು ಮಾಡಬೇಕು. ಅಗ್ನಿನ ಅವಳು ಅಟ್ರಾಕ್ಟ್ ಮಾಡುವಾಗ ನಾವು ಮಾಡುವ ಅದಕ್ಕೆ ನಮ್ಮ ಸಂಸ್ಕಾರದ ಪ್ರಕಾರ ಹೆಣ್ಣಿಂದಲೇ ಶುರು ಆಗಬೇಕು. ನಮ್ಮ ತಾಯಿ ನೀವೇ ಮಾಡಿ
ಬನ್ನಿ ಸರ್, ಈ ಕಡೆ ನೋಡಿ ಸರ್, ಸ್ವಲ್ಪ ಈ ಕಡೆ. ಬನ್ನಿ. ಈ ಕಡೆ, ಈ ಕಡೆ. ಹಂಗೆ ಹಂಗೆ ಸರ್. ಕೈ ಸುತ್ತುತ್ತಾ? ಕೈ ಇದು ಸುತ್ತುತ್ತಾ? ಬಿಡಿ. ಒಂದು ನಿಮಿಷ ಹಂಗೆ ಇರಲಿ, ಮಾಮ ಒಂದು ನಿಮಿಷ. ಸರಿ ಸರ್ಕಲ್ ಸರಿ ಎಲ್ಲ ಕೈ ಎಲ್ಲಿ ಜೊ ಕೈ ಇಟ್ಕೊಂಡು ಸರ್. ಇಲ್ಲ. ಮೇಡಮ್ ಕೂತ್ಕೊಂಡು ಕೈ ಕೈ ಸುಡುತ್ತೆ ಪಾಪ. ಇದೆ ಸರ್, ಜಸ್ಟ್ ಫೋಟೋ ಇದೆ ಸರ್. ಊಟ ಕೈ ಸುಟ್ಟು ಪರವಾಗಿಲ್ಲ. ಹಿಂಗಾದ್ರೆ ದೀಪ ಹಚ್ಚಬೇಕಾದ್ರೆ ಫೋಟೋ ಯಾಕೆ ಕೊಡೋದು? ಗಾಡಿ ಓಡಿಸಿದಾಗ ಹಿಂದೆ ತಿರುಗಿ ಮೇಡಮ್ ಈ